ಇಂದಿನಿಂದ ದೇಶದಲ್ಲಿ ಕಾನೂನಿನಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಇಂದಿನಿಂದ ಹೊಸ ಕಾನೂನುಗಳು ಜಾರಿಯಾಗ್ತಾ ಇದೆ. ಬ್ರಿಟಿಷರ ಕಾಲದ 3 ಅಪರಾಧ ಕಾಯ್ದೆಗಳು ಇವತ್ತು ರದ್ದಾಗುತ್ತೆ. ಇಂದಿನಿಂದ ಈ ಕಾಯ್ದೆಗಳು ರದ್ದಾಗಿ ಹೊಸ ಕಾನೂನುಗಳು ಜಾರಿಗೆ ಬರ್ತಾ ಇದೆ. ಐಪಿಸಿ, ಸಿಆರ್ಪಿಸಿ, ಸಾಕ್ಷ್ಯ ಕಾಯ್ದೆಗಳನ್ನು ರದ್ದು ಮಾಡಲಾಗಿದೆ. ಈ ಹಿಂದೆ ನಾವು ಕೇಳಬರ್ತಾ ಇದ್ದಂತಹ ಕೆಲವು ಐಪಿಸಿ, ಸಿಆರ್ಪಿಸಿ ಸಾಕ್ಷಿಗಳನ್ನು ಸಂಬಂಧಪಟ್ಟಂತೆ ಕಾಯ್ದೆಗಳು ಇವತ್ತಿನಿಂದ ರದ್ದಾಗುತ್ತೆ. ಅದೇ ರೀತಿಯಾಗಿ ನ್ಯಾಯ ಸಂಹಿತೆ, ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮಗಳು ಜಾರಿಗೆ ಬರುತ್ತೆ. ಇನ್ನು ಹೊಸ ಕಾನೂನಿನ ಅಡಿಯಲ್ಲಿ ಇಂದಿನಿಂದ ಎಫ್ಐಆರ್ ದಾಖಲಾಗುತ್ತೆ. ಪ್ರಸ್ತುತವಾಗಿ ಜಾರಿಯಾಗಿರುವಂತಹ ಹೊಸ ಕಾನೂನಿನ ಅಡಿಯಲ್ಲಿ ಇವತ್ತಿನಿಂದ ಎಫ್ಐಆರ್ ದಾಖಲಾಗುತ್ತೆ. ಏನು ತಿದ್ದುಪಡಿಯಾಗಿದೆ, ಏನು ಹೊಸ ಒಂದು ಬದಲಾವಣೆಗಳನ್ನು ತರಲಾಗಿದೆ, ಅದರ ಅಡಿಯಲ್ಲಿ ಹೊಸ ಕಾನೂನುಗಳು ಇವತ್ತಿನಿಂದ ಜಾರಿಯಾಗುತ್ತೆ. ಇನ್ನು ಹಳೆಯ ಕಾನೂನು ಭಾರತೀಯ ದಂಡ ಸಂಹಿತೆ, ಅಪರಾಧ ಪ್ರಕ್ರಿಯಾ ಸಂಹಿತೆ, ಅದೇ ರೀತಿಯಾಗಿ ಭಾರತೀಯ ಸಾಕ್ಷ್ಯ ಕಾಯ್ದೆಗಳು ಇತ್ತು. ಅಂದರೆ ಹಳೆಯ ಕಾಯ್ದೆಗಳು ಯಾವುದು, ಆ ಕಾಯ್ದೆಯಲ್ಲಿ ಬರ್ತಾ ಇರುವಂತಹ ಬದಲಾವಣೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಹಿಂದೆ ಕಾನೂನುಗಳು ರೂಪ ಆಗಿತ್ತು. ಆ ಸಂದರ್ಭದಲ್ಲಿ ಕಾನೂನುಗಳನ್ನು ಜಾರಿ ಮಾಡಿದಂತಹ ಸಂದರ್ಭದಲ್ಲಿ ಭಾರತೀಯ ದಂಡ ಸಂಹಿತೆ ಅಂತ ಒಂದು ಕರೆಯಲಾಗ್ತಾ ಇತ್ತು. ಅದನ್ನು ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ. ಈ ಹಿಂದೆ ಇದ್ದಂತಹ ಸಿಆರ್ಪಿಸಿ, ಐಪಿಸಿ ಅನ್ನುವಂತಹ ಸೆಕ್ಷನ್ಗಳೇನಿತ್ತು, ಅದರಲ್ಲಿ ಬದಲಾವಣೆಯನ್ನು ತರಲಾಗ್ತಾ ಇದೆ. ಹಳೆಯ ಕಾನೂನುಗಳು ಏನಿತ್ತು, ಭಾರತೀಯ ದಂಡ ಸಂಹಿತೆ ಅಂತ ಒಂದು, ಅಪರಾಧ ಪ್ರಕ್ರಿಯಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಕಾಯ್ದೆ, ಇವು 3 ಕೂಡ ಬದಲಾಗ್ತಾ ಇದೆ. ಅದೇ ರೀತಿಯಾಗಿ ಹೊಸ ಕಾನೂನುಗಳಾಗಿ ರೂಪುಗೊಳ್ತಾ ಇದೆ. ಇನ್ನು ಹೊಸ ಕಾನೂನು ಏನು, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯಗಳ ಅಧಿನಿಯಮ, ಇವು 3 ಕೂಡ ಹಳೆಯ ಕಾನೂನುಗಳು ಏನಿತ್ತು ಅದನ್ನು ಬದಲಾಗಿ ಹೊಸ ಕಾನೂನುಗಳು ಬರ್ತಾ ಇರುವಂಥದ್ದು. ಅಂದರೆ ಭಾರತೀಯ ದಂಡ ಸಂಹಿತೆ, ಐಪಿಸಿ ಪ್ರಕ್ರಿಯಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಕಾಯ್ದೆ, ಈ 3 ಕೂಡ ಬದಲಾಗ್ತಾ ಇದೆ. ಇವತ್ತಿನಿಂದ ಈ ಹೊಸ ಕಾನೂನುಗಳು ಜಾರಿಗೆ ಬರ್ತಾ ಇದೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯಗಳ ಅಧಿನಿಯಮ, ಈ ಹಿಂದೆ ಇದ್ದಂತಹ ಕೆಲವು ನಿಯಮಗಳು ಕೂಡ ಇದರಲ್ಲಿ ಬದಲಾವಣೆ ಆಗಿದೆ. ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ, ಅದೇ ರೀತಿಯಾಗಿ ನೀವು ಎಫ್ಐಆರ್ ದಾಖಲು ಮಾಡೋದಕ್ಕೆ ಹೋಗ್ತಾ ಇರುವಂತಹ ಒಂದು ಪ್ರಕ್ರಿಯೆ ಏನಿತ್ತು ಅದು ಕೂಡ ಬದಲಾಗ್ತಾ ಇದೆ. ಅದೇ ರೀತಿಯಾಗಿ ಒಬ್ಬ ಆರೋಪಿಯನ್ನ ಕಸ್ಟಡಿಗೆ ಪಡೆದುಕೊಂಡ ಬಳಿಕ, ವಶಕ್ಕೆ ಪಡೆದುಕೊಂಡ ಬಳಿಕ ಎಷ್ಟು ದಿನಗಳವರೆಗೆ ಆತ ಬಂಧನದಲ್ಲಿ ಇರಬೇಕು, ಕಸ್ಟಡಿಗೆ ಕೊಡುವಂತಹ ಒಂದು ಪ್ರಕ್ರಿಯೆ ಏನಿತ್ತು ಅದರಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಮೊದಲೆಲ್ಲ 15 ದಿನಗಳವರೆಗೆ ಕಸ್ಟಡಿಗೆ ನೀಡಲಾಗ್ತಾ ಇತ್ತು. ಆದರೆ ಅದರಲ್ಲೂ ಕೂಡ ಭಾರಿ ಬದಲಾವಣೆ ಆಗ್ತಾ ಇದೆ. 90 ದಿನಗಳವರೆಗೆ ಕಸ್ಟಡಿಗೆ ನೀಡುವಂತಹ ಒಂದು ಅವಕಾಶ, ಪ್ರಾತಿನಿಧ್ಯತೆಯನ್ನು ತರಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಏನೇನೆಲ್ಲ ಬದಲಾವಣೆ ಆಗ್ತಾ ಇದೆ, ಮಹತ್ತರವಾದಂತಹ ಬದಲಾವಣೆಗಳು ಏನೇನಾಗ್ಲಿಕ್ಕೆ ಹೋಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, 60 ದಿನಗಳ ಒಳಗಾಗಿ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಬೇಕು. ಯಾವುದೇ ಒಂದು ಪ್ರಕರಣ ದಾಖಲಾಗಿದ್ದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 60 ದಿನಗಳ ಒಳಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಬೇಕು. ಅದೇ ರೀತಿಯಾಗಿ 45 ದಿನಗಳ ಒಳಗಾಗಿ ಶಿಕ್ಷೆಯನ್ನ ಘೋಷಣೆ ಮಾಡಬೇಕು. ಆರೋಪ ಪಟ್ಟಿ ಆಯಿತು, ಆರೋಪ ಪಟ್ಟಿ ಸಲ್ಲಿಕೆಯಾಗಿ 45 ದಿನಗಳ ಒಳಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಶಿಕ್ಷೆಗೆ ಒಳಪಡಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿ 45 ದಿನಗಳ ಒಳಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ, ಯಾವ ಒಂದು ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ 60 ದಿನಗಳ ಒಳಗಾಗಿ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡ್ತಾರೆ. 45 ದಿನಗಳ ಒಳಗಾಗಿ ಕೋರ್ಟ್ ಶಿಕ್ಷೆ ಘೋಷಣೆ ಮಾಡಬೇಕು. ಇನ್ನು ಶೂನ್ಯ ಎಫ್ಐಆರ್ ಅಂತ ಒಂದು ಕೂಡ ಬರ್ತಾ ಇದೆ. ಇದು ಕೂಡ ಹೊಸ ಬದಲಾವಣೆ ಆಗ್ತಾ ಇದೆ. ಮೊದಲೆಲ್ಲ ನೀವು ಒಂದು ಪ್ರಕರಣ ದಾಖಲು ಮಾಡಕ್ಕೆ ಹೋಗಬೇಕು ಅಂತಂದ್ರೆ, ಎಲ್ಲೋ ಒಂದು ಯಾವುದೋ ಒಂದು ಊರಲ್ಲಿ ಆಕ್ಸಿಡೆಂಟ್ ಆಯಿತು ಅಥವಾ ಯಾವುದೋ ಒಂದು ಊರಲ್ಲಿ ಹತ್ಯೆ ಆಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಯಾರ ಅಡಿಯಲ್ಲಿ ಈ ಠಾಣೆ ಬರುತ್ತಪ್ಪ, ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಒಂದು ಪ್ರದೇಶ ಇರ್ತಾ ಇತ್ತು, ಒಂದು ಬಾರ್ಡರ್ ಇರ್ತಾ ಇತ್ತು. ಇಲ್ಲ, ನಮಗೆ ಇಷ್ಟಿಷ್ಟು ಪ್ರದೇಶ ಮಾತ್ರ ಬರುತ್ತೆ, ಇಲ್ಲಿಯ ಪ್ರಕರಣಗಳನ್ನು ಮಾತ್ರ ನಾವು ದಾಖಲು ಮಾಡ್ಕೊಳ್ತೀವಿ, ಇದು ನಮ್ಮ ಅಂಡರ್ ಬರೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಎಲ್ಲರೂ ಕೂಡ ಹೇಳಿರ್ತಾರೆ. ಅದಾದ ಬಳಿಕ ಜನಸಾಮಾನ್ಯರಿಗೂ ಕೂಡ ಇದು ಸಮಸ್ಯೆ ಆಗ್ತಾ ಇತ್ತು. ಈ ಸ್ಟೇಷನ್ ಅಲ್ಲದೆ ಮತ್ಯಾವ ಸ್ಟೇಷನ್ಗೆ ಹೋಗೋಣಪ್ಪ ನಾವು ಅಂತ ಕೇಳಿಕೊಂಡು ಮತ್ತೊಂದು ಸ್ಟೇಷನ್ಗೆ ದೌಡಾಯಿಸಿ ಹೋಗಬೇಕಾಗಿತ್ತು. ಆಗ ಸಮಸ್ಯೆ ಕೂಡ ಆಗ್ತಾ ಇತ್ತು, ಸಾಕ್ಷ್ಯಗಳ ನಾಶ ಕೂಡ
ಮಾಡ್ಕೊಳ್ಳೋದಕ್ಕೆ ಆರೋಪಿಗಳಿಗೆ ಅವಕಾಶ ಸಿಗ್ತಾ ಇತ್ತು. ಅದರಲ್ಲೂ ಅತ್ಯಾಚಾರ ಪ್ರಕರಣಗಳೇನಿರುತ್ತೆ ಆ ಕೇಸ್ಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಯಾಕಂದ್ರೆ ಆರೋಪಿಗಳು ಅದೇ ರೀತಿಯಾಗಿ ಯಾರು ಈ ಪ್ರಕರಣದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಸಂತ್ರಸ್ತರಿರ್ತಾರೆ ಅವರ ಒಂದು ಮೆಡಿಕಲ್ ಟೆಸ್ಟ್ ಮಾಡಬೇಕಾಗುತ್ತೆ 24 ಗಂಟೆಯ ಒಳಗಾಗಿ. ಹೀಗಾಗಿ ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಅಂತ ಆರೋಪಿಗಳಿಗೆ ಅವಕಾಶ ಸಿಗ್ತಾ ಇತ್ತು. ಅದೇ ಕಾರಣಕ್ಕಾಗಿ ಶೂನ್ಯ FIR ಅಂದ್ರೆ ಯಾವುದೇ ಬಾರ್ಡರ್ಗಳ ಮಿತಿ ಇಲ್ಲ. ನಿಮಗೆ ನಿಯರ್ ಆಗಿರುವಂತಹ ಯಾವುದೇ ಒಂದು ಸ್ಟೇಷನ್ ಇದ್ರೂ ಕೂಡ ಅಲ್ಲಿಗೆ ಹೋಗಿ ನೀವು FIR ದಾಖಲು ಮಾಡಬಹುದು. ಅಂದ್ರೆ ಇದೇ ಸ್ಟೇಷನ್ಗೆ ಹೋಗಬೇಕು ಅದೇ ಸ್ಟೇಷನ್ಗೆ ಹೋಗಬೇಕು ಆ ಲಿಮಿಟೇಷನ್ಸ್ ಈಗ ಇರೋದಿಲ್ಲ. ಇನ್ನು ಅದೇ ರೀತಿಯಾಗಿ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡಬೇಕು. ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಬ್ರು ಸಂತ್ರಸ್ತರು ಇದಕ್ಕೆ ಸಂಬಂಧಪಟ್ಟಂತೆ ಯಾರು FIR ಮಾಡಿರ್ತಾರೆ ಅವರು ತಮ್ಮ ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅದನ್ನ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ಯಾರು ಆರೋಪಿಗಳಿರ್ತಾರೆ ಅವರದ್ದು ಕೂಡ ಚಿತ್ರೀಕರಣ. ಆನ್ಲೈನ್ ಮೂಲಕ ಕೂಡ ಎಲ್ಲರೂ ದೂರನ್ನ ಕೊಡಬಹುದು. ಆನ್ಲೈನ್ ಮೂಲಕವಾಗಿ ದೂರು ದಾಖಲು ಮಾಡಬಹುದು. SMS ಮೂಲಕ ಪೊಲೀಸ್ ಅಧಿಕಾರಿಗಳು ಸಮನ್ಸ್ ಕೊಡ್ತಾರೆ. ಬಂಧನ ವಿವರ ಠಾಣೆಗಳಲ್ಲಿ ಅದೇ ರೀತಿಯಾಗಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರಕಟ ಮಾಡಬೇಕಾಗತ್ತೆ ಇನ್ಮೇಲೆ ಪೊಲೀಸ್ ಅಧಿಕಾರಿಗಳು. ಈ ಎಲ್ಲ ಬದಲಾವಣೆಗಳು ಕೂಡ ಇವತ್ತಿನಿಂದ ಆಗ್ಲಿಕ್ಕೆ ಹೋಗ್ತಾ ಇದೆ.